ಈ ಸಿಟ್ಟಿನ ಹಿಂದೆ ಅವ್ರ ಪ್ರೀತಿ ಕಾಳಜಿ ಇದೆ ಅಂತ ನಿನಗೆ ಅರ್ಥ ಆಗಬೇಕು, ಅದು ನಿನಗೆ ಅರ್ಥ ಆಗ್ತಿಲ್ಲ. ಪಾಪ ಶರತ್, ನೀನು ಕಾಣಿಸ್ಕೊಳ್ದೆ ಇರೋವಾಗ ಅವ್ರಿಗೆ ಎಷ್ಟು ಭಯ ಆಗಿರತ್ತೆ ಅಂತ ನೀನು ನೆನೆಸ್ಕೊ. ದುರ್ಗಾ, ಹೊಸು ನೀವು ಇಲ್ಲೇನ್ ಮಾಡ್ತೀರಿ? ಇಷ್ಟ ಹೇಳಿದ್ಮೇಲೆ ಇವಳಿಗೆ ಶರತ್ ಪ್ರೀತಿ ಅರ್ಥ ಆಗೇ ಆಗಿರತ್ತೆ. ಈಗಲಾದರೂ ಇವಳು ಶರತ್ನ ಪ್ರೀತಿಸಿದ್ರೆ ಸಾಕು. ಹಾ ಅಕ್ಕ, ನೀನ್ ಹೇಳಿದ್ಮೇಲೆ ನಂಗೆ ಈಗ ಅರ್ಥ ಆಯ್ತು. ಏನು ಅಂದ್ರೆ ಗಂಡಸ್ರ ಭಾವನೆಗಳು ಒಳಗಡೆನೆ ಕೂತು ಹೊರಗಡೆ ಬರಕ್ಕಾಗದೆ ಒದ್ದಾಡ್ತಿರುತ್ತೇನೋ ಅಲ್ವಾ? ಒಳಗಡೆನೆ ಇಟ್ಕೊಂಡು ಹೊಟ್ಟೆ ಕೆಟ್ಟೋಗಲ್ವಾ? ಗ್ಯಾಸ್ ಆಗ್ಬಿಡಲ್ವಾ ಅಕ್ಕ? ಪ್ರೀತಿ, ಯಾಕಕ್ಕ, ನಾನೇನ್ ತಪ್ಪು ಹೇಳ್ದೆ? ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ಪಾಪ ಶರತ್ ಜೊತೆ ಅದು ಹೇಗೆ ಸಂಸಾರ ಮಾಡ್ತೀಯೋ. ಸರಿ ಸರಿ, ಕೂತ್ಕೋ, ಈಗ ಜಡೆ ಹಾಕ್ತೀನಿ. ನನಗೆ ಗೊತ್ತಿಲ್ಲ ಶಾನ್ವಿ, ನಾನು ದುರ್ಗಾ ಮೇಲೆ ಯಾಕಷ್ಟು ಕೂಗಾಡ್ದೆ ಅಂತ. ನನಗೆ ಏನೋ ಭಯ ಆಗಿತ್ತು. ಆ ಫ್ರಸ್ಟ್ರೇಷನಲ್ಲಿ ಅವಳ ಮೇಲೆ ಎಗರಾಡ್ಬಿಟ್ಟೆ. ಅಣ್ಣ, ಅದು ಕಾಳಜಿ. ನಿಂಗೆ ದುರ್ಗಾ ಅದ್ಕೆ ಮೇಲೆ ತುಂಬಾ ಕೇರ್ ಇದೆ, ಅದಕ್ಕೆ ಹಾಗೆ ಮಾತಾಡಿದ್ಯಾ ಅಲ್ವಾ ಶಾನ್ವಿ? ಕರೆಕ್ಟ್ ತಾನೆ? ನೀನು ಹೇಳ್ತಾ ಇರೋದು ನಿಜ. ಅವಳು ಎಲ್ಲೋ ಹೋಗಿರ್ಬೋದು ಅಂತ ನನಗೆ ಒಂಥರ ಗಾಬರಿ ಆಗಿತ್ತು. ಅವಳಿಗೆ ಏನಾಗಿದೆಯೋ ಅಂತ ನನಗೆ ಭಯ ಕಾಡ್ತಾ ಇತ್ತು. ನಾನು ಅದಕ್ಕೆ ಅವಳಿಗೆ ಬೈದೆ. ಇದ್ರಲ್ಲಿ ನಂದೇನು ತಪ್ಪಿದೆ? ನಾನು ಸರಿ ಇದ್ದೀನಿ, ಅವಳೇ ತಪ್ಪು. ಎಸ್, ಯು ಆರ್ ರೈಟ್. ಇವತ್ತು ನಮ್ಮ ಶರತ್ ಬ್ರೋಗೆ ದುರ್ಗಾ ಮೇಲೆ ಹೈಪರ್ ಪ್ರೀತಿ ಶುರು ಆದ ಹಾಗೆ ಕಾಣಿಸ್ತಿದೆ. ಅಣ್ಣ, ಇದನ್ನೇ ಪ್ರೀತಿ ಅನ್ನೋದು. ನಿಂಗೆ ಹೆವಿಯಾಗಿ ಲವ್ ಆಗಿದೆ. ಸುಮ್ಮನಿರು ಶಾನ್ವಿ, ಪ್ರೀತಿ ನನಗಿದ್ರೆ ಸಾಕಾಗಲ್ಲ, ಅವಳಿಗೂ ಇರಬೇಕಲ್ಲ. ಎಲ್ಲಿದೆ ಅವಳಿಗೆ? 2 ದಿನ ಏನು ಅನುಭವಿಸಿದೆ ಅಂತ ನನಗೆ ಮಾತ್ರ ಗೊತ್ತು. ಅವಳಿಗೇನು ಗೊತ್ತು? ತಿರ್ಗಾಡಕ್ಕೆ ಹೋಗಿದ್ದಾಳೆ. ಎಲ್ಲದಕ್ಕೂ ಅವಳೇ ಕಾರಣ. ನಾನು ಅವಳಿಗೆ ಬೈದಿದ್ದಕ್ಕೂ ಅವಳೇ ಕಾರಣ. ಅವಳು ಎಷ್ಟು ಕೇರ್ಲೆಸ್ ಗೊತ್ತಾ ಶಾನ್ವಿ? ರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳೆ, ಅದು ಹೇಳ್ದೆ ಕೇಳಿದೆ. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಿಲ್ಲ. ನಾನು ಅವಳಿಗೆ ಬೈದಿದ್ದು ಕಮ್ಮಿನೇ ಆಯಿತು, ಇನ್ನೂ ಜಾಸ್ತಿ ಬೈಬೇಕಿತ್ತು. ಚೂರು ಜವಾಬ್ದಾರಿ ಇಲ್ಲ. ಅವಳು ನನಗೆ BP ಶುಗರ್ ಎಲ್ಲ ಜಾಸ್ತಿ ಮಾಡಿಬಿಡ್ತಾಳೆ ಅಷ್ಟೇ. ಅಣ್ಣ, ಕಾಮ್ ಡೌನ್. ಈಗ ತಾನೇ ಗಿಲ್ಟಲ್ಲಿ ಪೇಚಾಡ್ತಿದ್ದೆ, ಸಡನ್ ಆಗಿ ಪರ್ಸನಾಲಿಟಿನ ಚೇಂಜ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ತಾನೇ ಭಯ ಅಂತಿದ್ದೆ, ಈಗ ಇನ್ನು ಬೈಬೇಕು ಅಂತಿದ್ಯಾ? ಭಯ ಆಗಿತ್ತು, ಗಿಲ್ಟು ಆಗಿತ್ತು, ಆದ್ರೆ ಅವಳು ಮಾಡಿದ ಸರಿನಾ? ತಪ್ಪು ತಾನೆ? ಅವಳನ್ನ ಇನ್ನೂ ಜಾಸ್ತಿ ಬೈಬೇಕಿತ್ತು. ರೆಸ್ಪಾನ್ಸಿಬಲ್ ಗರ್ಲ್ ಅಲ್ಲ, ನಾನು ಮಾಡಿದ ಸರಿ. ಈ ಥರ ಹಠ ಮಾಡೋರ ಮೇಲೆ ಯಾರಿಗೆ ಸಿಟ್ಟು ಬರಲ್ಲ ಹೇಳು? ಇನ್ಮೇಲೆ ಅವಳು ಮನೆಯಿಂದ ಆಚೆ ಹೋಗ್ಬಾರ್ದು, ಹಾಗೆ ಮಾಡ್ತೀನಿ. ಏನು ಅನ್ಕೊಂಡ್ಬಿಡ್ತಾಳೆ ಅವಳು? ಹೇಳೋರು ಕೇಳೋದು ಯಾರೂ ಇಲ್ಲ ಅಂತ. ಅಯ್ಯೋ ದೇವ್ರೆ, ಪ್ರೀತಿ ವಿಷಯ ಮಾತಾಡು ಅಂದ್ರೆ ಅವ್ರು ಹೊರಗೆ ಹೋಗಿದ್ದಾನೆ, ದೊಡ್ಡ ವಿಷಯ ಮಾಡಕ್ ಹೋಗಿದ್ದಾನಲ್ಲ. ಇವನ್ ಜನ್ಮದಲ್ಲಿ ಲವಲ್ ಉದ್ಧಾರ ಆಗಲ್ಲ. ದುರ್ಗಾ, ನೀಗೇನು ಬುದ್ಧಿ ಇಲ್ವಾ? ಡಾಕ್ಟರ್ ರೆಸ್ಟ್ ಮಾಡು ಅಂತ ತಾನೇ ಹೇಳಿರೋದು. ಆಗಲೇ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದೆಯಾ? ನಾನು ಏನು ಹೇಳಿದ್ರು ತಗೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಬಾಸು, ಅದು ಹಾಗಲ್ಲ. ಹಾಂ, ಮೇಡಮ್ಗೆ ನಾನು ಮಾಡಿದ ಅಡುಗೆನೇ ತಿನ್ನಬೇಕು ಅಂತ ಅವಳು ಹಠ ಮಾಡ್ತಾಳೆ, ಅದಕ್ಕೆ. ನಾಟಕ ಮಾಡಬೇಡ ದುರ್ಗಾ. ಪಿತಾ ದುರ್ಗಾಪುರದಲ್ಲಿದ್ದಾಳೆ. ನೀನು ಅಡುಗೆ ಮಾಡಿ ಅದನ್ನು ಕಟ್ಕೊಂಡು ದುರ್ಗಾಪುರಕ್ಕೆ ಹೋಗ್ತೀಯಾ?
ಹಿತ ಹೆಸರು ಹೇಳಿ ಸುಳ್ಳು ಹೇಳ್ತಾ ಇದೆಯಾ? ಅಯ್ಯೋ ಬಾಸು ಪುಟ್ ಮೇಡಮ್ ಅಲ್ಲ, ಹಾ ಜಗನ್ನಾಥ್ ಸರ್. ಅವ್ರಿಗೆ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಬಂದೆ. ಓ, ಅಪ್ಪ ನಿನ್ನ ಕೈ ಅಡುಗೆನೇ ತಿನ್ನೋದು ಅಂತ ನಿನಗೆ ಬಂದು ಹೇಳಿದ್ರಾ? ಅಪ್ಪ ಅಪ್ಪ ಅಯ್ಯಯ್ಯೋ ಬೋಸು ಅವ್ರೇನು ಹೇಳಲಿಲ್ಲ. ಅದು ಇವತ್ತು ಅಡುಗೆಯವ್ರು ರಜಾ ಇದ್ದಾರೆ, ಅದಕ್ಕೆ ನಾನೇ ಅಡುಗೆ ಮಾಡಿಬಿಡೋಣ ಅಂತ ಬಂದೆ. ಅಡುಗೆ ರಜೆ ಇದ್ರೆ ಹೋಟ್ಲಿನ ತರ್ಬೋದು ತಾನೆ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ಬೋದು. ನೀನು ಯಾಕೆ ಮಾಡಬೇಕು? ಓಹೋ, ಏನೋ ಬೈತಾ ಇದ್ದಾನೆ. ನಾನು ಹೋಗಿ ಬೆಂಕಿಗೆ ತುಪ್ಪ ಹಾಕ್ಬಿಡ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ದುರ್ಗಾ, ಹಠ ಮಾರಿ ನೀನು. ನಿಜ ಶರತ್ತು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹಠಮಾರಿ ಅಂದ್ರೆ ಹಠಮಾರಿ ಅಲ್ಲ. ಇವಳು ಮಾಡೋ ಕೆಲ್ಸಕ್ಕೆ ನಮ್ಮ ಅಣ್ಣನ ಹೆಸರನ್ನ ಬಳಸ್ಕೊಂಡು ಅವ್ರ ಹೆಸರಿಗೆ ಕೆಟ್ಟ ಹೆಸರು ತರಕ್ ನೋಡ್ತಿದ್ದಾಳಲ್ಲ. ಇದು ಅಣ್ಣನ್ ಗೊತ್ತಾದ್ರೆ ಅವ್ರು ಎಷ್ಟು ಸಂಕಟ ಪಡ್ತಾರೆ ಹೇಳು. ಕರೆಕ್ಟ್ ಐತೆ, ನೀವು ಹೇಳ್ತಾ ಇರೋದು 100% ಕರೆಕ್ಟು. ಅಪ್ಪ ಇವಳ ಹತ್ರ ಬಂದು ಇವಳು ಮಾಡೋ ಅಡುಗೆ ಮಾತ್ರ ತಿನ್ನೋದು, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅಂದ್ರಂತೆ. ಉಗಿ ಮಕ್ಕೆ, ನಿನ್ನೆ ಮೊನ್ನೆ ಬಂದವಳು ಇವಳು. ಅಲ್ಲ, ನಮ್ಮ ಅಣ್ಣನ್ಗೆ ಏನ್ ಇಷ್ಟ ಇಲ್ಲ ಅಂತ ಅದೆಲ್ಲ ಗೊತ್ತಾ ಇವಳಿಗೆ? ಚಾನ್ಸೇ ಇಲ್ಲ ಅದೇ ಒಂದು ಕೆಲಸ ಮಾಡಿ, ಇವತ್ತೇನಾದರೂ ಮತ್ತೆ ಇವಳು ಈ ಅಡುಗೆ ರೂಮಲ್ಲಿ ಕಾಣಿಸ್ಕೊಂಡ್ರೆ ನೀವು ಬಾಯಿ ತುಂಬ ಇವಳನ್ನ ಬೈದ್ಬಿಡಿ, ನಾನು ನಿಮ್ಗೆ ಇಡ್ಸ್ಕೊಡ್ತಾ ಇದ್ದೀನಿ. ಹಾಗೆ ಅದೇ ಇವತ್ತು ಅಡುಗೆಯವ್ರು ರಜೆ ಹಾಕಿದಾರಂತೆ. ಅಪ್ಪಂಗೆ ಏನು ಬೇಕು, ಈ ಮನೆಯವ್ರಿಗೆಲ್ಲ ಏನೇನು ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಅದಕ್ಕೆ ಅಡುಗೆ ಮನೆ ಜವಾಬ್ದಾರಿನ ಇವತ್ತು ನೀವೇ ತೊಗೊಂಡ್ಬಿಡಿ. ಅಲ್ಲಪ್ಪ, ಮತ್ತೆ ಈ ಮನೆಯಲ್ಲಿ ಇವತ್ತು ನೀವೇ ಅಡುಗೆ ಮಾಡ್ತಾ ಇದ್ದೀರಾ ಅಷ್ಟೇ. ಏನು ನಾನಾ? ಅಯ್ಯೋ ಶರತ್ತು, ಇಷ್ಟೊಂದು ಜನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತಪ್ಪ. ಮತ್ತೆ ಕಷ್ಟ ಏನಾಗಲ್ಲ, ಅಭ್ಯಾಸ ಮಾಡ್ಕೊಳ್ಳಿ ನೀವು, ಎಲ್ಲ ಆಗುತ್ತೆ. ಅದು ಅಲ್ಲದೆ ದುರ್ಗನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನಿಮಗೂ ತುಂಬ ನೋವಾಗುತ್ತಲ್ವಾ, ಹಾಗಾಗಿ ಇವತ್ತು ನೀವೇ ಅಡುಗೆ ಮಾಡಿಬಿಡಿ. ನೀವು ಮಾಡೋದೇ ಕರೆಕ್ಟು. ದುರ್ಗಾ, ಇನ್ನು 1 ನಿಮಿಷ ನೀವು ನಿಲ್ಬಾರ್ದು, ನಡಿ. ಬಾಸು ಪಾಪ ಮೇಡಮ್ ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಿಂಗೆ ಏನಾದರೂ ಹೇಳಿದ್ರಾ? ಅವ್ರಿಗೆ ಏನು ಕಷ್ಟ ಆಗಲ್ಲ, ಅವ್ರು ಫುಲ್ ಎಕ್ಸ್ಪರ್ಟ್. ನಡಿ ನಡಿ. ಅಯ್ಯೋ ಶರತ್ತು, ದುರ್ಗಾ, ಶರತ್ತು. ಅಯ್ಯೋ ರಾಮ, ನಾನೇನ್ ಬೆಂಕಿ ಹಾಕೋದಕ್ ಬಂದ ಇಲ್ಲ ಹಾಕಿಸ್ಕೊಳಕ್ ಬಂದ? ಆ ದುರ್ಗನ್ಗೆ ಹಾಕಿರೋ ಪ್ಲಾನು ನನಗೆ ಉಲ್ಟಾ ಹೊಡಿತಲ್ಲ. ಅಯ್ಯೋ, ಈ ನಾಲ್ಗೆ ಮೇಲೆ ಹಿಡ್ತಾ ಇಲ್ದೆ ಚಾಡಿ ಹೇಳಕ್ ಹೋಗಿ ಈಗ ನಾನೇ ಈ ಒಲೆ ಮುಂದೆ ಬೇಯ್ಬೇಕಾಗಿ ಬಂದಿದೆ. ಇಲ್ಲಪ್ಪ, ಯಾಕಾದ್ರೂ ಇಲ್ಲಿಗೆ ಬಂದು